ಸಾರಿ ಬ್ರದರ್. ಮದುವೆಗೆ ಎಷ್ಟು ತಿಂಗಳಾಯಿತು? 5 ತಿಂಗಳು ಸರ್. 5 ತಿಂಗಳು ತಾನೇ. ಊಟಿದ ಮನೇನೋ ಬಿಟ್ಟಾಗಿರೋ ಬಾಯ್ ಫ್ರೆಂಡ್ ನೆನೆಸ್ಕೊಳ್ತಾರೆ, ಸರಿ ಆಗುತ್ತೆ ಬಿಡಿ ಸರ್. ಏಯ್ ಸೀನಾ, ಅಂಗಡಿ ಸಿಗರೇಟು. ಇವು ನನ್ನ ಅಂಗಡಿ ಅಂತ ಫೀಲ್ ಆಗಕ್ಕೆ ಬಿಡಲ್ಲ ಸರ್. ಮುಂದೆನೇ ಒಂದು ಅಂಗಡಿ ಇಕ್ತೀನಿರೋ, ಪ್ರವೀಣ ಪ್ರಾಸ್ಟಿಟ್ಯೂಟ್ ಸೆಂಟರ್ ಅಂತ. ಮಾಡ್ಕೋಗಲಿ. ಹ್ಞೂ, ಮಾಡ್ತಾನೆ. ಸರ್ ಅವ್ರ ಹುಡುಗಿರ ಜೊತೆ ಎಲ್ಲ ಇರ್ತಾರಲ್ಲ ಸರ್. ಆಂಟಿಗಳ ಜೊತೆ? ಹಾಂ, ಅದೇ ಅವ್ರಿಗೊಂದು ಐಡಿಯಾ ಇರ್ತಾರಲ್ಲ ಸರ್, ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ. ಹೆಂಗೆ? ಅದೇ ಗಂಡನ ದೂರ ಮಾಡೋದು. ಹಾಂ. ನಿಮ್ಮ ಫ್ರೆಂಡ್ಗೆ ಹೇಳಿ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಹಾಂ. ನನ್ನ ಹೆಂಡ್ತಿ ಏನಕ್ಕೆ ಹಿಂಗೆ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ಸರ್. ರೀಸನ್ ಗೊತ್ತಾದರೆ ಸಾಕು ಸರ್. ನಾನೇನಾದರೂ ಮಾಡ್ತೀನಿ ಸರ್. ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ ಸರ್. ಪ್ಲೀಸ್ ಕೇಳಿ ಸರ್, ಪ್ಲೀಸ್. ಸಾರ್, ಅವನು ಇಷ್ಟು ಒಳ್ಳೆ ಕೆಲಸ ಎಲ್ಲ ಮಾಡಲ್ಲ ಸಾರ್. ಬರೀ ಬಿಸ್ನೆಸ್ಸು. ಬನ್ನಿ, ಉಳ್ದಿರೋ ಕೂದಲು ಕಟ್ ಮಾಡೋಣ. ಸರ್ ಒಂದು ಸರಿ ಮಾತಾಡಿ ನೋಡಿ ಸರ್, ಪ್ಲೀಸ್ ಸರ್. ಸಾರ್, ನಿಮ್ಗೆ ಅರ್ಥ ಆಗಲ್ಲ ಸಾರ್. ಅವನು ಬರೀ ಕೆಲಸ ದುಡ್ಡು ಅಷ್ಟೇ. ಅದು ಆಂಟಿಗಳೆಲ್ಲ ತುಂಬ ದುಡ್ಡು ಕೊಡ್ತಾರೆ. ಅವನು ಬೇರೆ ವಿಷಯದಲ್ಲಿ ತಲ್ಲೇನೇ ಹಾಕಲ್ಲ. ಸರ್ ನಾನು ದುಡ್ಡು ಕೊಡ್ತೀನಿ ಸರ್, ಹೇಳಿ ಸರ್. ಸಾರ್, ಅವನು ಹಿಡಿಯೋ ಆಂಟಿ ಎಲ್ಲ ಬಿಗ್ ಶಾಟ್ ಸಾರ್. ಬರೀ ಲ್ಯಾಕ್ಸ್ ಅಲ್ಲೇ ಕೊಡೋದು ಅವನಿಗೆ. ಒಂದು 5 lakhs ಸೇವಿಂಗ್ ಐತೆ, ಸಾಕಾಗುತ್ತಾ ಸರ್? ಹಾಂ, 5 lakhs? ಓಕೆ ಸರ್. 5 ಲಕ್ಷನ? ಲವ್ ಪ್ರವೀಣ, ಅದೆಲ್ಲ ತಪ್ಪಲ್ಲ. ಲವ್ ಸುಮ್ಮನೆ ಇರೋ ಲವ್. ಅವನಿಗೆ ಅವ್ರ ಹೆಂಡ್ರ ಬಗ್ಗೆ ಗೊತ್ತಾಗಬೇಕು. ದುಡ್ಡು ಕೊಡ್ತಾವನೆ, ಇನ್ನು ನೀನು ಬ್ರೈನ್ ಯೂಸ್ ಮಾಡ್ತೀಯಾ, ಟಿಪ್ಸ್ ಕೊಡ್ತೀಯಾ ಅಷ್ಟೇ. ಸೀನಾ, ಫಿಸಿಕಲ್ ಸ್ಟ್ರೈನೆಲ್ಲ ಇರಲ್ಲ. ಆವಾಗ ಹೇಳ್ತೀಯಲ್ಲ, ಬೀಜಗಳು ನೋಡ್ತವೆ, ಕಡ್ತಾ ಆಗ್ತವೆ ಅಂತ. ಹಾಂ, ಯೋಚನೆ ಮಾಡು. ಜಸ್ಟ್ ನಿನಗಿರೋ ಆಂಟಿಗಳ ಬಗ್ಗೆ ನಾಲೆಜ್ನ ಶೇರ್ ಮಾಡು, ಹೆಂಗೆ ಮಾತಾಡ್ತಾರೆ ಅಂತ. ಲವ್ ಪ್ರವೀಣ ಹುಡುಗಿರು ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಕಣ. ಒಬ್ಬೊಬ್ರು ಮಾತಾಡಲೇಬೇಡ ಅಂತಾರೆ, ಕೆಲಸ ಮುಗಿಸ್ಕೊಂಡು ಹೋಗ್ಬಿಡು ಅಂತಾರೆ. ಅವನೇನ್ರ ಅವನ ಹತ್ರ ಏನಕ್ಕೆ ಸಿರ್ತಿಲ್ಲ ಅಂತ ನಮ್ಗೆ ಹೆಂಗ ಗೊತ್ತಾಗುತ್ತೆ? ಸೀನಾ, ಎವಿ ತಲೆ ಕೆಡ್ಸ್ಕೊತಾ ಇದೆಯಾ ನೀನು? ಯಾರಿಗೂ ಏನು ಗೊತ್ತಾಗಲ್ಲ ಅಲ್ಲಿ, ಎಲ್ಲ ಮೇಲ್ಮೇಲೇ ನಡೆಯೋದು. ಇವಾಗ ನಿನ್ನ ಜೊತೆ ಚೆನ್ನಾಗಿ ಮಾತಾಡೋ ಆಂಟಿಗಳಿರ್ತಾರಲ್ಲ. ಆಂಟಿಗಳನ್ಬೇಡ, ಕಸ್ಟಮರ್ಸ್. ಕಸ್ಟಮರ್ಸೇ. ನಿನ್ನ ಜೊತೆ ಚೆನ್ನಾಗಿ ಮಾತಾಡೋ ಕಸ್ಟಮರ್ಸ್ನ ಅಬ್ಸರ್ವ್ ಮಾಡು, ಮಾತಾಡು. ಏನಕ್ಕೆ ಹಂಗೆ ಮಾಡ್ತಾವ್ರೆ ಅಂತ ಟಾಪ್ ಮೋಸ್ಟ್ ಆನ್ಸರ್ಸ್ನ 100 ಲೈನ್ರ ಮೇಲೆ ಟ್ರೈ ಮಾಡೋಣ. ಏನೋ ಒಂದು ಆಗುತ್ತೋ, ಸ್ವಲ್ಪ ತಲೆ ಓಡಿಸು. ಯಾರಿಗೂ ಗೊತ್ತು, ನಾಳೆ ಇವನ ಥರನೇ ಕಸ್ಟಮರ್ಸ್ ಇನ್ನೂ ಸಿಗ್ಬೋದು. ಅಷ್ಟಕ್ಕೂ ನೀನು ಮಾಡೋ ಬಿಸ್ನೆಸ್ಗಿಂತ ಇದು ಎಷ್ಟೋ ಮೇಲು. ಒಂದು ಸಂಸಾರನ ಸೇರಿಸ್ತಾ ಇದ್ದೀರಿ.